ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಕಾರಣ ಇಷ್ಟೇ, 50 ವರ್ಷ ಅಂತಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ದೀರ್ಘವಾದ ಆಯುಷ್ಯ. ಅಷ್ಟು ದಿವಸ ವರ್ಷಗಳ ಕಾಲ ಅವರು ಒಂದು ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅಂತಂದರೆ ಸಾಧಾರಣದ ಸೇವೆ ಕೂಡ ಅಲ್ಲ ಅದು. ಇಲ್ಲಿ ಬಾಬು ಅವರ ವಿಷಯಕ್ಕೆ ಬಂದಾಗಂತೂ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅದು ಕನ್ನಡ ಚಿತ್ರರಂಗಕ್ಕೆ, ಸಿನಿಮಾಕ್ಕೆ, ಭಾರತೀಯ ಚಿತ್ರರಂಗಕ್ಕೆ. ಅಂಥವರ ಕಾಣಿಕೆಯನ್ನು ಪರಿಗಣಿಸಿ ಅದನ್ನು ಸಂಭ್ರಮಿಸೋದಿಲ್ಲ, ಅದು ಚಿತ್ರೋದ್ಯಮ ಮಾಡಬೇಕಾದಂಥ ಒಂದು ಕೆಲಸ. ಆ ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅವರನ್ನು ಅಭಿನಂದಿಸ್ತೇನೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ 50 ವರ್ಷದಲ್ಲಿ ಇತಿಹಾಸ ಬಹಳ ಬದಲಾಗುತ್ತೆ. ಹೊಸ ತಲೆಮಾರಿನವರಿಗೆ ಹಳೆ ತಲೆಮಾರಿನ ಕಾಂಟ್ರಿಬ್ಯೂಷನ್ ಏನೋದು ಗೊತ್ತಿರೋದಿಲ್ಲ. ಜೊತೆಗೆ ಒಂದು ರೀತಿಯ ಅವಜ್ಞೆಗೆ ಒಳಗಾಗ್ತಾ ಹೋಗ್ತಾರಲ್ಲ, ಆಗ ಮತ್ತೆ ನೆನಪಿಸುವ, ಇತಿಹಾಸವನ್ನು ಜ್ಞಾಪಿಸುವ, ಸಾಧನೆಯ ಪಥವನ್ನು ಗುರುತಿಸುವ ಅಗತ್ಯ ತುಂಬ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮದಿಂದ ಕೇವಲ ಅದಕ್ಕೆ ವಾಣಿಜ್ಯ ಮಂಡಳಿಗೆ ಮಾತ್ರ ಇದಾಗೋದಿಲ್ಲ, ಕನ್ನಡ ಚಿತ್ರೋದ್ಯಮಕ್ಕೂ ಅದರಿಂದ ಬೆಳವಣಿಗೆ ಆಗ್ತದೆ. ಕನ್ನಡ ಚಿತ್ರೋದ್ಯಮದಲ್ಲಿ ಇವತ್ತು ತೊಡಗಿಕೊಂಡಿರುವವರಿಗೂ ಅದರಿಂದ ಪ್ರಯೋಜನ ಬರ್ತದೆ. ಅದರಿಂದ ಇದೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ಇದು ಆಗಲೇ ಇವ್ರು ಹೇಳಿದಾಗೆ ಒಂದು ಇವರು ರಾಕ್ಲೈನವ್ರು ಹೇಳಿದಾಗ ಪ್ರತಿ ವರ್ಷನೂ ಮಾಡಬೇಕು ಅಂತಂತಲ್ಲ, ನಿಜವಾದ ಪ್ರಯತ್ನ. ಯಾಕಂದ್ರೆ 50 ವರ್ಷ ಯಾರ್ಯಾರು ಸಾಧಿಸಿದಾರೋ, ಏಕೆಂದರೆ ಈಗಿನ ತಲೆಮಾರಿನವರಿಗೆ ಹಿಂದಿನ ತಲೆಮಾರಿನ ಅನೇಕ ದೊಡ್ಡ ಸಾಧನೆ ಮಾಡಿದವ್ರ ಪರಿಚಯ ಇರೋದಿಲ್ಲ. ಮೊನ್ನೆ ಹೀಗೆ ಲಿಸ್ಟ್ ಮಾಡ್ತಿರುವಾಗ ನಾವೇ ಯೋಚನೆ ಮಾಡ್ತಾ ಇದ್ದು, ಯಾರು ಮುಂಚೂಣಿಯಲ್ಲಿ ಇರ್ತಾರೋ ಅವ್ರನ್ನ ಮಾತ್ರ ಗುರುತಿಸುತ್ತೆ ಸರ್ಕಾರ. ಆದರೆ ತೆರೆಯ ಹಿಂದಿರೋರು ಅನೇಕ ಜನ ಇರ್ತಾರೆ, ಅವ್ರನ್ನ ಗುರುತಿಸುವ ಅಗತ್ಯ ಇಲ್ಲ, ಗುರುತಿಸುವ ಇದಿರೋದಿಲ್ಲ. ಮರವು ಆ ಥರ ಕಾಡ್ತಾ ಇರ್ತಾರೆ, ಇರಾದೆ ಇರೋದಿಲ್ಲ. ಹಾಗಾಗಿ ಅದು ಆಗಬೇಕಾದ್ರೆ ಕೃಷ್ಣೇಗೌಡರಂಥವ್ರ ಈ ಪ್ರಯತ್ನ ಬಹಳ ಮುಖ್ಯವಾಗ್ತಾ ಇದೆ. ಆ ನೆಲೆಯಲ್ಲಿ ಇದನ್ನು ಗುರುತಿಸೋದು ಬಹಳ ಅವಶ್ಯ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಹೃತ್ಪೂರ್ವಕವಾಗಿ ನಮಸ್ಕಾರ. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ. ಇಲ್ಲಿ ನಾವೆಲ್ಲರೂ ಮಾತಾಡುವಾಗ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘವನ್ನು ಹುಟ್ಟಾಕಿದ್ದು ರಾಜೇಂದ್ರ ಸಿಂಗ್ ಬಾಬು ಅವರನ್ನವರು ತುಂಬ ಜನ ಗೊತ್ತಿಲ್ಲ. ನಾನು ಆಗಷ್ಟೇ ಇಂಡಸ್ಟ್ರಿಗೆ ಬಂದಾಗ ಒಂದು ದಿವಸ ಇವರಿಂದಲೂ ಒಂದು ಮೆಸೇಜ್ ಬಂತು, ಇವತ್ತೆಲ್ಲ ವುಡ್ಲ್ಯಾಂಡ್ಸ್ ಅಲ್ಲಿ ಸೇರೋಣ ಅಂತ. ನನಗಾಗ ಇಂಡಸ್ಟ್ರಿಯ ಪರಿಚಯ ಹೆಚ್ಚಿರಲಿಲ್ಲ. ನನಗೆ ಪರಿಚಯ ಇದ್ದಿದ್ದು ಲಕ್ಷ್ಮೀನಾರಾಯಣ ಅವರು. ಅವ್ರ ಜೊತೆಗೆ ನಾನು ಹೋಗಿದ್ದೆ ವುಡ್ಲ್ಯಾಂಡ್ಸ್ಗೆ. ಅಲ್ಲಿ ಬಂದಾಗ ಆಗ ರಾಜೇಂದ್ರ ಬಾಬು ಅವರ ಪರಿಚಯ ಇತ್ತು. ಅವರು ಅದರ ರೂಪರೇಷೆಯನ್ನು ತಿಳಿಸಿ ಯಾಕಾಗಿ ಈ ಕಾರ್ಯಕ್ರಮ ಬೇಕು ಅನ್ನೋದನ್ನು ಹೇಳಿದರು, ಯಾಕಾಗಿ ಈ ಸಂಘ ಬೇಕು ಅನ್ನೋದನ್ನು ಹೇಳಿದರು. ಆಗ ಶುರುವಾದದ್ದು ರಾಜೇಂದ್ರ ಸಿಂಗ್ ಬಾಬು ಅವರು ಹುಟ್ಟಿ ಹಾಕಿದ ಈ ನಿರ್ದೇಶಕರ ಸಂಘ. ಅವರ ದೊಡ್ಡಸ್ತಿಗೆ ಎಲ್ಲಿ ಅಂತಂದರೆ, ಹಾಗಂತ ಹೇಳಿ ಅವರು ಅಧ್ಯಕ್ಷರಾಗಲಿಲ್ಲ. ಪುಟ್ಟಣ್ಣ ಕಣಗಾಲ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದರು. ಪುಟ್ಟಣ್ಣ ಅವರು ಆರಂಭದ ಮೊದಲ ಅಧ್ಯಕ್ಷರಾದರು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ. ಬಾಬು ಅವರು ಹುಟ್ಟಾಕಿದ್ದದು. ಆನಂತರ ಆ ಥರ ತುಂಬ ಕನ್ನಡ ಇಂಡಸ್ಟ್ರಿಗೆ, ಚಿತ್ರೋದ್ಯಮಕ್ಕೆ ಅಗತ್ಯವಾದಂಥ ಅನೇಕ ಇದನ್ನು ಹಮ್ಮಿಕೊಂಡು ಬಂದವರು ಬಾಬು. ಬಾಬುವ್ರ ಸಿನಿಮಾಗಳ ಬಗ್ಗೆ ನಾವು ಮಾತಾಡೋಲ್ಲ, ಯಾಕಂದರೆ ಬಾಬುವ್ರ ಸಿನಿಮಾಗಳ ಬಗ್ಗೆ ನಿಮಗೆಲ್ಲ ಪರಿಚಯ ಇದೆ. ಬಾಬುವರ ಸಿನಿಮೇತರ ಕಾರ್ಯಕ್ರಮಗಳಿದೆಯಲ್ಲ, ಸಾಧನೆಗಳಿದೆ, ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಆದಾಗ ಅವರು ರೂಪಿಸ್ಕೊಂಡಂಥ ಕೆಲವು ಕಾರ್ಯಕ್ರಮಗಳಿಲ್ಲ, ಅದು ಮುಂದೆ ಕೈ ಬಿಡಲಾಯಿತು. ಅದು ದುರದೃಷ್ಟ. ಅವ್ರು ಹಾಕಿದ ಒಂದು ಬಹಳ ಒಳ್ಳೆಯದೇನು ಅಂತಂದ್ರೆ, ಪ್ರತಿ ವರ್ಷವೂ ನಾವು ಕನ್ನಡದಲ್ಲಿ ಸಾಧನೆಗಳನ್ನು ಮಾಡಿದಂಥ ಅನೇಕ ಸಿನಿಮಾಗಳಿವೆ, ಅವುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದು ಅಷ್ಟೇ ಸಾಲದು, ಅದು ಹೊರಗಡೆಗೂ ಪರಿಚಯ ಆಗಬೇಕು ಅಂಥೇಳಿ ಕನ್ನಡದ ಆ ವರ್ಷದ ಒಳ್ಳೆಯ ಪ್ರಶಸ್ತಿ ವಿಜೇತ ಚಿತ್ರಗಳು
ಹಾಗೂ ಜನಪ್ರಿಯ ಚಿತ್ರಗಳ ಒಂದು ಸರಣಿಯನ್ನ ಇಂಡಿಯಾದ ಉದ್ದಗಲಕ್ಕೂ ಹಮ್ಮಿಕೊಂಡ್ರು. ಅದು ಎಷ್ಟು ಮುಖ್ಯ ಯಾಕೆಂತಂದ್ರೆ ತುಂಬ ಜನಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ 4 ಹೆಸರುಗಳು ಗೊತ್ತಿರುತ್ತೆ ಕನ್ನಡ ಇತರರಿಗೆ. ಆದ್ರೆ ಅವರು ಕಲ್ಕಟ್ಟಾದಲ್ಲಿ ಮಾಡಿದರು. ಕಲ್ಕಟ್ಟಾದಲ್ಲಿ ಮಾಡಿದಾಗ ಆ ವರ್ಷದ ಶ್ರೇಷ್ಠ ಜನಪ್ರಿಯ ಚಿತ್ರ ಅಂದರೆ ಹೆಚ್ಚು ಜನರಿಗೆ ರುಚಿಸಿದ ಚಿತ್ರದ ಒಂದು ಪ್ರದರ್ಶನವನ್ನು ಆಯೋಜಿಸಿದರು. ಹಾಗೆ ಅಲ್ಲಿಂದ ಹಿಡಿದು ಕೇರಳದವರೆಗೂ ಎಲ್ಲ ಕಡೆ ಕನ್ನಡ ಚಿತ್ರೋತ್ಸವನ ಮಾಡ್ತಾ ಹೋದ್ರು. ಎಷ್ಟು ಒಳ್ಳೆಯ ಮೀಡಿಯಾ ಕವರೇಜ್ ಬಂತು ಅದಕ್ಕೆ ಅಂತಂದ್ರೆ ಈ ಥರದ ಸಿನಿಮಾಗಳೆಲ್ಲ ಕನ್ನಡದಲ್ಲಿ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಅಲ್ಲಿ ತನಕ ಕನ್ನಡ ಸಿನಿಮಾಗಳ ಬಗ್ಗೆ ಗೊತ್ತಿರುವ ನಾಲೆಜ್ ಬಹಳ ಕಮ್ಮಿ ಇತ್ತು. ಅದನ್ನ ಹರಡಿಸಿದ್ದ ಸಾಧನೆ ಬಾಬು ಅವ್ರದ್ದಾಗ್ತಾ ಹೋಗುತ್ತೆ. ಮೂರನೇದು ಮತ್ತೊಂದು ಬಹಳ ದೊಡ್ಡ ಇದು ಅಂತಂದ್ರೆ ಕನ್ನಡದ ಕೃತಿಗಳಿಗೆ ಸಾಹಿತ್ಯ ಆಕರವನ್ನು ಕೊಡ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕಾಗಿಯೇ ಒಂದು ಬ್ಯಾಂಕ್, ಸ್ಕ್ರಿಪ್ಟ್ ಬ್ಯಾಂಕನ್ನು ಬಾಬು ಅವರು ಅದಕ್ಕೆ ಕಥಾ ಕಣಜ ಅಂತ ಕೂಡ ಹೆಸರಿಟ್ಟು, ಜೇನುಗೂಡು ಅಂತ ಹೆಸರಿಟ್ಟು ಕನ್ನಡದಲ್ಲಿ ಬಂದಂಥ ಒಳ್ಳೆಯ ಕಥೆಗಳನ್ನು ಕಾದಂಬರಿಗಳನ್ನು ಆಧರಿಸಿ ಅದರ ಚಿತ್ರಕಥೆ ಮಾಡಿದರೆ ಅದನ್ನು ಇಟ್ಕೊಂಡು ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದು ಅನ್ನುವಂಥ ಒಂದು ಇದನ್ನು ಹುಟ್ಟುಹಾಕಿದ್ರು. ಇದು ನೋಡಿ, ಬಹುಶಃ ಯಾವ ಬೇರೊಂದು ಭಾರತೀಯ ಚಿತ್ರರಂಗದಲ್ಲಿ ಈ ಥರದ ಒಂದು ಸಾಧನೆ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಅದನ್ನು ಮಾಡಿದ್ರು. ಅದು ಅನುಷ್ಠಾನಕ್ಕೆ ಬಂತು, ಅದು ಸರ್ಕಾರದ ನೆರವು ಬಂತು, ಅದು ಬೇರೆ ವಿಷಯ. ಆದರೆ ಈ ಥರ ಯೋಚನೆ ಇದೆಯಲ್ಲ, ಮುಂದಾಲೋಚನೆಗಳು, ಯಾವ ತರಹದ ಕಾರ್ಯಕ್ರಮಗಳು ಕನ್ನಡ ಚಿತ್ರೋದ್ಯಮಕ್ಕೆ ಪುಷ್ಟಿ ತರ್ತದೆ, ಅದನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡ್ತದೆ ಅನ್ನೋ ಕಲ್ಪನೆ ಇದೆಯಲ್ಲ, ಒಂದು ಇದನ್ನ ಬ್ಲೂ ಪ್ರಿಂಟ್ ಅವರು ಸಿದ್ಧ ಮಾಡಿಕೊಟ್ಟಿದ್ರು. ನಂತರದ ಎಲ್ಲ ಇವರಿಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಿಗೆ ಅದೊಂದು ಬ್ಲೂ ಪ್ರಿಂಟ್ ಆಗ್ತಾ ಹೋಗ್ತದೆ. ಈ ಥರ ಅನೇಕ ಸಾಧನೆಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಅವರು ಕೇವಲ ಒಳ್ಳೆಯ ಸಿನಿಮಾಗಳು ನಾವು ಅಂತ ಮಾಡಿದಾರೋ, ನಾಗರಹೊಳೆ ಮಾಡಿದ್ದಾರೆ, ಇದು ಯಾವುದು ಬಂಧನ ಬಹಳ ದೊಡ್ಡ ಸಕ್ಸಸ್ಸು, ಮುತ್ತಿನ ಅಷ್ಟೇ ಹೇಳ್ತೀವಲ್ಲ, ಈ ಥರದ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ವಂದನೀಯರು ಹೌದು, ನಮಗೆಲ್ಲರಿಗೂ ದೊಡ್ಡ ಒಂದು ಇನ್ಸ್ಪಿರೇಷನ್ ಕೂಡ ಹೌದು. ಹಾಗಾಗಿ ಇದಕ್ಕೆ ಅವರು ಬಹಳ ಸೂಕ್ತ ಅಂತ ಕೂಡ ಅನ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್.